ಸರ್ಕಾರಿ ಶಾಲಾ ಮಕ್ಕಳಿಗೆ ಸಮಾಜ ಸೇವಕರಿಂದ ಬೆಂಬಲ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬೋರ್ಡುಗುಂಟೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಣ ಮತ್ತು ಪೊಲೀಸ್ ಇಲಾಖೆ ಆಶ್ರಯದಲ್ಲಿ ಸಮಾಜ ಸೇವಕ ಸಂದೀಪ್ ರೆಡ್ಡಿ HR ಅವರ ಪ್ರೋತ್ಸಾಹದೊಂದಿಗೆ ಜಾಗೃತಿ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಶ್ರೀ ಓಂಕಾರ ಸೇವಾ ಟ್ರಸ್ಟ್ ಕರ್ನಾಟಕ ಮತ್ತು ಸ್ಥಳೀಯ ಸಮಾಜ ಸೇವಕರ ನೆರವಿನಿಂದ ಶಾಲಾ ಮಕ್ಕಳಿಗೆ ಬೆಂಬಲ ನೀಡುವ ಪ್ರಯತ್ನ ಕೈಗೊಳ್ಳಲಾಯಿತು. ಸಂದೀಪ್ ರೆಡ್ಡಿ ಅವರು ಶಾಲೆಗೆ ಟ್ರ್ಯಾಕ್ ಸೂಟ್, CC ಕ್ಯಾಮೆರಾ ಹಾಗೂ ಸ್ಮಾರ್ಟ್ TV ಒದಗಿಸುವ ಭರವಸೆ ನೀಡಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಸಂದೀಪ್ ರೆಡ್ಡಿ ಅವರು ಸರ್ಕಾರಿ ಶಾಲೆಗಳ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸುವುದರಿಂದ ಇಲ್ಲಿಂದ ಉನ್ನತ ಅಧಿಕಾರಿಗಳು ಉದಯಿಸಬಹುದು. ಅಗತ್ಯ ಸೌಲಭ್ಯಗಳಿಗಾಗಿ ನಾನು ಸದಾ ಬೆಂಬಲ ನೀಡುತ್ತೇನೆ ಎಂದು ಭರವಸೆ ನೀಡಿದರು. ಸಾಮಾಜಿಕ ಸೇವೆಯಲ್ಲಿ ಶ್ರೀ ಓಂಕಾರ ಸೇವಾ ಟ್ರಸ್ಟ್ ಸರ್ಕಾರಿ ಶಾಲಾ ಮಕ್ಕಳು ಬೆಳೆಯಬೇಕು, ಎಲ್ಲ ಸರ್ಕಾರಿ ಶಾಲೆಗಳು ಉಳಿಯಬೇಕು ಎಂಬ ಘೋಷವಾಕ್ಯದೊಂದಿಗೆ ಶ್ರೀ ಓಂಕಾರ ಸೇವಾ ಟ್ರಸ್ಟ್ ಈ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಕಾರ್ಯಕ್ರಮದಲ್ಲಿ ಶ್ರೀ ಓಂಕಾರ ಸೇವಾ ಟ್ರಸ್ಟ್ ಸಂಸ್ಥಾಪಕ ಮತ್ತು ಅಧ್ಯಕ್ಷ ಮುನಿಯಪ್ಪ, ಕೆಂಚಾರ್ಲಹಳ್ಳಿ ಉಪನಿರೀಕ್ಷಕ ಚಂದ್ರಪ್ಪ, ಮುಖ್ಯಪೇದೆ ಗಾಯತ್ರಿ, ಭೀಮರಾವ್ ರಾಜ್ಯಾಧ್ಯಕ್ಷ ಶ್ರೀಕಾಂತ್, ಬೋಡುಗುಂಟೆ ಯುವ ಮುಖಂಡ ಬಾಲಾಜಿ, ಗರುಡ ಮಾಧ್ಯಮ ಸಂಸ್ಥಾಪಕ ನವೀನ್ ಗರುಡ, ಉಪಾಧ್ಯಕ್ಷ ಬಾಲಕೃಷ್ಣ, ಜಿಲ್ಲಾ ಘಟಕ ಅಧ್ಯಕ್ಷ ನವೀನ್, ಮಹಿಳಾ ಘಟಕ ಅಧ್ಯಕ್ಷ ರೂಪಾ ನವೀನ್, ಶಾಲಾ ಮುಖ್ಯ ಶಿಕ್ಷಕಿ ಶಬೀರ್, ಈಶ್ವರಪ್ಪ, ರವಿ, ಗಿರೀಶ್, ಮಧು ಹಾಗೂ ಶಾಲಾ ಸಿಬ್ಬಂದಿ ಭಾಗವಹಿಸಿದರು. ವರದಿ ಗೋರ್ಮಡಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ, ಶಿಡ್ಲಘಟ್ಟ. ಸ್ಟ್ಯಾಂಡರ್ಡ್ ಮಕ್ಕಳು ಯಾರು ಓದ್ತಾ ಇದಾರೆ ಅವ್ರನ್ನ ಸಪರೇಟ್ ಆಗಿ ಮಾತಾಡ್ತೀನಿ. ಯಾರ್ಯಾರು ಎಲ್ಲ ಕೆಳಗಿಳಿಸಪ್ಪ, ಕೈ ಕೆಳಗಿಳಿಸಿ. ಯಾರ್ಯಾರು LKG ಇಂದ 4th ಸ್ಟ್ಯಾಂಡರ್ಡ್ 5th ಸ್ಟ್ಯಾಂಡರ್ಡ್ ತನಕ ಓದ್ತಾ ಇದಾರೋ ಅವ್ರಿಗೊಂದು ವಿಭಿನ್ನವಾಗಿ ಹೇಳ್ಕೊಡ್ತೀನಿ. ಯಾರ್ಯಾರು LKG to 5th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀರಾ? ಸೊ ನೋಡಿ, ನೀವೇನ್ ಕಲಿಬೇಕು, ಟೀಚರ್ ಏನ್ ಹೇಳ್ಕೊಡ್ತಾರೋ ಅದನ್ನ ಕಲೀರಿ. ಕೈ ಇಳಿಸಿ ಸಾಕು. ಕ್ವೆಶನ್ ಕೇಳ್ತೀನಿ, ಕೊನೆಯಲ್ಲಿ ನೀವು ಆನ್ಸರ್ ಮಾಡಬೇಕು, ಆಯ್ತಾ? ಸೊ ಟೀಚರ್ ನಿಮ್ಗೆ ಏನ್ ಹೇಳ್ಕೊಡ್ತಾರೋ ಅದನ್ನ ಕಲೀರಿ. ಮನೆಗೆ ಹೋಗಿ ಚೆನ್ನಾಗಿ ಆಟ ಆಡಿ, ಅಪ್ಪ ಅಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಟೀಚರ್ಸ್ಗೆ ರೆಸ್ಪೆಕ್ಟ್ ಕೊಡಿ. ಇನ್ನೇನು ಮಾಡ್ಬೇಡಿ. ನೀವು ಏನ್ ಮಾಡ್ಬೇಕು ಹೇಳಿ? ಅಪ್ಪ ಅಮ್ಮಂಗೆ ರೆಸ್ಪೆಕ್ಟ್ ಕೊಡ್ಬೇಕು, ಟೀಚರ್ಸ್ಗೆ ರೆಸ್ಪೆಕ್ಟ್ ಕೊಡ್ಬೇಕು, ಮನೆಗೆ ಹೋಗಿ ಆಟ ಆಡ್ಬೇಕು, ಸ್ಕೂಲ್ಗೆ ಬಂದಾಗ ಏನ್ ಹೇಳ್ಕೊಡ್ತಾರೋ ಕಲಿಬೇಕು. ಅಷ್ಟು ಮಾಡಿ ಸಾಕು. ನೀವು ಮಾಡ್ತೀರಾ? ಸೂಪರ್. ನಾವು ಯಾರ್ಯಾರು 7th ಸ್ಟ್ಯಾಂಡರ್ಡ್ ಇದ್ದಾರ ಕೈ ಎತ್ತಿ. ನೋಡಿ, ನಿಮ್ಗೊಂದು ಈಸಿ ವೇ ಹೇಳ್ಕೊಡ್ತೀನಿ, ಆಯ್ತಾ? ಇದು ನಾನು ಹೇಳಿದ್ನ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ನೀವೆಲ್ಲ ಸಕ್ಸಸ್ ಆಗೋದಕ್ಕೆ ಒಂದು ಲೈನ್ ಹೇಳ್ಕೊಡ್ತೀನಿ, ಆಯ್ತಾ? ನೀವು 5 ವರ್ಷ ಕಷ್ಟಪಡ್ಬೇಕಾ, 40 ವರ್ಷ ಕಷ್ಟಪಡ್ಬೇಕಾ? ಇನ್ನೊಂದ್ಸಲಿ ಅಲ್ಲಿ ಕೇಳಿಸ್ತಾ ಇಲ್ಲ. ಇಲ್ಲ, ನೀವೆಲ್ಲ ನೋಡ್ತಾ ಇದ್ರೆ ಯಾಕೋ 50 ವರ್ಷ ಕಷ್ಟಪಡಂಗ್ ಇದ್ದೀರಾ. ಎಚ್ಚೆತ್ಕೊಳ್ಳಿ. ಈಗ ಯಾರು 7th ಅಲ್ಲಿ ಓದ್ತಾ ಇದ್ದಾರೆ, 7th to PUC ನೀವೇನ್ ಫೌಂಡೇಶನ್ ಹಾಕೊಳ್ತೀರಾ, ಮುಂದಿನ ದಿನಗಳಲ್ಲಿ ಅದು ನಿಮ್ಮ ಲೈಫ್ ನ ರೂಢಿಸುತ್ತೆ. ಆಗುತ್ತಾ? ಕರೆಕ್ಟ್ ಅಲ್ಲಿ ಹೇಳ್ತಾ ಇರೋದು. ಈ 5 ವರ್ಷ ಕಷ್ಟಪಟ್ಬಿಡಿ, ಅದು ನಿಮ್ನ ಇನ್ನು 50 ವರ್ಷ ಕಾಪಾಡುತ್ತೆ. ಎಷ್ಟು ವರ್ಷ ಕಾಪಾಡುತ್ತೆ? ಈಗ ಎಲ್ಲ ಮಕ್ಕಳಿಗೂ ಒಂದೇ ರೀತಿ IQ ಲೆವೆಲ್ ಇರೋದಿಲ್ಲ. ಅಂದ್ರೆ ಯೋಚನೆ ಮಾಡೋ ಲೆವೆಲ್ ಇರ್ಬೋದು, ಬರೆಯೋ ಲೆವೆಲ್ ಇರ್ಬೋದು. ಆದ್ರೆ ನಮ್ಮ ಶಿಕ್ಷಣ ಇಲಾಖೆ ಏನಿದೆ, ಇನ್ನು ಆ ಮಟ್ಟಿಗೆ ಡೆವಲಪ್ಮೆಂಟ್ ಬಂದಿಲ್ಲ. ಯಾಕೆಂದ್ರೆ ನಿಮ್ಗೆ ಎಲ್ಲ ಭವಿಷ್ಯ, ನೀವು ಬರೆಯೋ 2 ಅವರ್ 3 ಅವರ್ ಏನ್ ಬರೀತೀರಾ ಎಕ್ಸಾಮ್, ಅದ್ರ ಮುಖಾಂತರ ಹೇಳ್ಬಿಡ್ತಾರೆ ನೀವು ಇಷ್ಟೇ ಕೆಪಾಸಿಟಿ ಇರೋದು ಅಂತ. ನಾನು ಅರ್ಥ ಮಾಡ್ಕೊಳ್ಳೋದು ಬೇರೆ. ಎವ್ರಿ ಒಂದು ಇಂಡಿವಿಜುವಲ್ ಯಾರು ಇದ್ದಾರೆ ಅವರೆಲ್ಲ ವಿಭಿನ್ನವಾಗಿರೋ ಕ್ಯಾಂಡಿಡೇಟ್ಸ್. ಒಂದು ಹುಡುಗ ಚೆನ್ನಾಗಿ ಓಡ್ಬೋದು. ಇಲ್ಲಿ ಯಾರು ಜೋರಾಗಿ ಓಡ್ತಾರಪ್ಪ ರನ್ನಿಂಗ್, ಜೋರಾಗಿ ಯಾರು ಓಡ್ತಾರೆ ನೋಡಿದ್ರ? ರನ್ನಿಂಗ್ ರೇಸ್ ಹೊಡೆದ್ರೆ ನೀವು ಒಲಿಂಪಿಕ್ಸ್ ಹೋಗ್ಬೋದು. ಕರೆಕ್ಟಾ? ಬರೀ ಓದೋದೇ ಒಂದಲ್ಲ, ಕರಿಕ್ಯುಲಮ್ ಅಲ್ಲೂ ಇಂಪಾರ್ಟೆಂಟ್. ಯಾರ್ಯಾರು ಡ್ಯಾನ್ಸ್ ಮಾಡ್ತಾರಪ್ಪ ನೋಡಿದ್ರ? ಡ್ಯಾನ್ಸ್ ಮಾಡ್ತೀರಾ. ಯಾರ್ಯಾರು ಓಡ್ತಾ ಇದ್ರು ಅವ್ರು ಡ್ಯಾನ್ಸ್ ಮಾಡಕ್ಕಾಗಲ್ಲ, ಯಾರ್ಯಾರು ಡ್ಯಾನ್ಸ್ ಮಾಡಿದ್ರು ಅವ್ರು ಓಡ್ತಾ ಇರಕ್ಕಾಗಲ್ಲ. ಆದ್ರೆ ಎಲ್ಲರೂ A for ಆಪಲ್ ಹೇಳ್ತಾ ಇದ್ದೀರಾ. ಅರ್ಥ ಆಯ್ತಾ ಇದು ಹೇಳ್ತಾ ಇದ್ದೀನಿ? ಸೊ ಇದರಿಂದ ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಏನಿದೆ ಅಂತಂದ್ರೆ, ಎವ್ರಿ ವಿದ್ಯಾರ್ಥಿ ಇಲ್ಲಿ ಡಿಫ್ರೆಂಟ್. ನೀವು ನಿಮ್ಮ ಆಪರ್ಚುನಿಟಿನ ಹುಡುಕೊಂಡು ಹೋಗಿ ಸಕ್ಸಸ್ ಮಾಡ್ಕೊಬೇಕು. ಅದು ಮಾಡ್ಕೊಬೇಕು ಅಂದ್ರೆ ಇವತ್ತಿನ ರಿಕ್ವೈರ್ಮೆಂಟ್ಗೆ ನೀವು ರೆಡಿ ಆಗ್ಬೇಕು. ಅಂದ್ರೆ ಸರ್ಕಾರಿ ಶಾಲೆ ಅಂದಿದ ತಕ್ಷಣ ಅವ್ರು ಕಡೆಗಣಿಸಕ್ ಬರೋದಿಲ್ಲ. ಈ ಕಾಲೇಜುಗಳಿಂದ, ಈ ಸ್ಕೂಲ್ಗಳಿಂದ ಓದಿದ ಮಕ್ಕಳುಗಳೇ IAS ಆದಂಗೆ ನಾನು ನೋಡಿರೋದು. IPSಗಳಾಗಿರ್ಬೋದು, DC ಇವತ್ತಿನ ಪೊಲಿಟಿಷಿಯನ್ಸ್ ಆಗಿರ್ಬೋದು, ಯಾರೇ ಇದ್ರೂ ಸರ್ಕಾರಿ ಶಾಲೆಯಿಂದಾನೇ ಹೋಗಿರೋದು. ಯಾಕೆ ಹೇಳ್ಬೇಕು? ನಮ್ಮ ತಂದೆ ಸರ್ಕಾರಿ ಶಾಲೆಯಿಂದ ಓದಿ ನಮ್ಮ ತಂದೆ IPS ಆಫೀಸರ್ ಆಗಿರೋದು. ಇದೇ ಶಿಡ್ಲಘಟ್ಟ ಕ್ಷೇತ್ರದಿಂದ IPS ಆಫೀಸರ್ ಆಗಿರೋದು. ಅರ್ಥ ಆಯ್ತಲ್ಲ? ಸೊ ದೇರ್ ಇಸ್ ನೋ ಪ್ರೈವೇಟ್ ಸ್ಕೂಲ್ ಇದಂತ. ಮತ್ತೆ ಇನ್ನೊಂದು, ಮಕ್ಕಳಲ್ಲಿ ಬರೀ ಯೂನಿಫಾರ್ಮ್ ಹಾಕೊಂಡ್ರೆ ಆಗೋದಿಲ್ಲ. ದಯವಿಟ್ಟು ಮಕ್ಕಳ ಕೇಳಿಸ್ಕೊಬೇಕು. ನಾವು 2025 ಇದ್ದೀವಿ. ಇಲ್ಲಿ
ನಾವು BPL ಕಾರ್ಡ್ ಇರ್ಬೋದು, ದಟ್ ಇಸ್ ಬಿಲೋ ಪಾವರ್ಟಿ ಲೆವೆಲ್ ಅಂತ ಏನ್ ಹೇಳ್ತಾ ಇದೀವಿ, ಇಲ್ಲ ಅಂದ್ರೆ SC ST ಗಳು ಜಾಸ್ತಿ ಇದಾರೆ, ಅವೆಲ್ಲ ತಪ್ಪು. ನಾವೆಲ್ಲ ಒದ್ದೆ, ನಾವೆಲ್ಲರೂ ಬೆಳಿತೀವಿ, ಯಾರ ಅಪ್ಪನ ಸೊತ್ತಲ್ಲ, ನಾವು ಬೆಳೆಯೋದನ್ನ ಯಾರು ನಿಲ್ಸಕ್ಕಾಗಲ್ಲ. ಕರೆಕ್ಟ್ ಅಲ್ವಾ? ನೀವು ಮಾಡ್ಬೇಕಾದ್ರೆ ತಮ್ಮ ರೂಲ್ ಇಷ್ಟೇ, ಟೀಚರ್ ಹೇಳಿದ ಮಾತು ಕೇಳಿ, ಫೌಂಡೇಶನ್ ಸ್ಟ್ರಾಂಗ್ ಆಗಿ ಹಾಕೊಳ್ಳಿ. ಹೊರಗಡೆ ಪ್ರಪಂಚ ನಿಮ್ನ ಕಾಯ್ತಾ ಇದೆ, ನಿಮ್ನ ಕರ್ದೆ ನಿಮ್ಗೆ ಸಪೋರ್ಟ್ ಕೊಡುತ್ತೆ. ಆಯ್ತಾ? ಓಕೆ. ನಾವು ಮುಖ್ಯವಾಗಿ ಇಲ್ಲಿನ ಟೀಚರ್ಸ್, ನಾನು ಟೀಚರ್ಸ್ಗೆ ಹೇಳಲೇಬೇಕು, ನಾನು ಕೂಡ ಸರ್ಕಾರಿ ಶಾಲೆಗಳ ಮೇಲೆ ತುಂಬಾ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಕ್ಷೇತ್ರದಲ್ಲಿ ನಮ್ಮ ಊರೇ ತಗೊಂಡಾಗ ನಮ್ಮ ಸ್ವಂತ ಊರಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಟೀಚರ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಟೀಚರ್ಸ್ ಇವತ್ತು ಏನ್ ಮಾಡ್ತಾ ಇದ್ದಾರೆ, ಆ ಮಕ್ಕಳ ಭವಿಷ್ಯ ರೂಪಿಸ್ತಾ ಇದ್ದಾರೆ. ಟೀಚರ್ಸ್, ಒಳ್ಳೆ ಟೀಚರ್ಸ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ, ಯಾವ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಕೆಲಸ ಮಾಡ್ತಾರೋ ಮಕ್ಕಳು ಆಟೋಮೆಟಿಕ್ ಆಗಿ ಡೆವಲಪ್ ಆಗ್ತಾರೆ. ಈ ಶಾಲೆ ನೋಡಿದಾಗ ನನಗನ್ಸುತ್ತೆ ದೇರ್ ಇಸ್ ಡೆಫಿನೆಟ್ಲಿ ಒಳ್ಳೆ ಟೀಚರ್ಸ್ ಇದ್ದಾರೆ ಈ ಶಾಲೆಯಲ್ಲಿ. ಆ ಟೀಚರ್ಸ್ಗೋಸ್ಕರ ಒಂದು ನನ್ನ ಕಡೆಯಿಂದ ಒಂದು ಚಪ್ಪಾಳೆ.